ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶವನ್ನೇ ಶೇಕ್ ಮಾಡಿದ ಇನ್ಸಿಡೆಂಟ್ ಅಂದರೆ ಕರ್ನೂಲಿನ ಬಸ್ ದುರಂತ. 20 ಜನ ಬೆಂಕಿಯಲ್ಲಿ ಜೀವಂತವಾಗಿ ದಹನ ಆದರು. ಇಲ್ಲಿ ಉಟ್ಕೊಳ್ಳೋ ಪ್ರಶ್ನೆ ಏನಂತಂದರೆ, ತಪ್ಪು ಮಾಡಿದ್ಯಾರು? ಈ ಟ್ರ್ಯಾಜಿಡಿನ ತಪ್ಪಿಸೋ ಚಾನ್ಸು ಇರಲಿಲ್ವಾ? ಆ್ಯಕ್ಚುಲಿ ಆ ಜಾಗದಲ್ಲಿ ಅವತ್ತು ಆಗಿದ್ದೇನು? ಆಮೇಲೆ ಫೈರ್ ಫೈಟರ್ಸು ಬೆಂಕಿ ನೆನೆಸೋದಕ್ಕೆ ಮಾಡಿದ ಪ್ರಯತ್ನಗಳು ಹೇಗಿತ್ತು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಡೇಟ್ ಬಂದು ಅಕ್ಟೋಬರ್ 23, 2025. ಅವತ್ತು ಗುರುವಾರ ರಾತ್ರಿ ಸುಮಾರು 9:30ಕ್ಕೆ ಹೈದರಾಬಾದ್ನಿಂದ ಹೊರಟು ಬೆಂಗಳೂರು ಕಡೆಗೆ ಬರ್ತಾ ಇರುತ್ತೆ. AC ವೋಲ್ವೋ ಬಸ್ ಅದು. ಅದರಲ್ಲಿ ಒಬ್ಬ ಮೇನ್ ಡ್ರೈವರ್ ಇರ್ತಾನೆ, ಒಬ್ಬರು ಸಬ್ ಡ್ರೈವರ್ ಇರ್ತಾನೆ. ಮಕ್ಕಳ ಸಹಿತ ಒಟ್ಟು 39 ಜನ ಪ್ರಯಾಣಿಕರು ಆ ಬಸ್ನಲ್ಲಿ ಇರ್ತಾರೆ. ದುರಂತ ನಡೆದಿದ್ದು ನಸುಕಿನ ಜಾವ 3ರಿಂದ 3:30 ಒಳಗೆ. ಮೇನ್ ಡ್ರೈವರ್ ಬಸ್ಸನ್ನು ಡ್ರೈವ್ ಮಾಡ್ತಾ ಇರ್ತಾನೆ, ಸಬ್ ಡ್ರೈವರ್ ಬಸ್ ಹಿಂದ್ಗಡೆ ಮಲ್ಕೊಂಡಿರ್ತಾನೆ. 3 ಗಂಟೆ ಅಂದರೆ ಎಲ್ಲರೂ ಡೀಪ್ ಸ್ಲೀಪ್ನಲ್ಲಿ ಇರ್ತಾರೆ. ಬಸ್ಸು ಬೆಂಗಳೂರು ಕಡೆ ಬರ್ತಾ ಇರುತ್ತೆ. ರೋಡ್ನಲ್ಲಿ ಒಂದು ಪಲ್ಸರ್ ಬೈಕು ಬಿದ್ದಿರುತ್ತೆ. ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಪಲ್ಸರ್ ಬೈಕು ಡಿವೈಡರ್ ಮೇಲೂ ರೋಡ್ ಆಚೆಗೂ ಬಿದ್ದಿರೋದಿಲ್ಲ, ನಡು ರೋಡಲ್ಲೇ ಬಿದ್ದಿರುತ್ತೆ. ಸರಿಯಾಗಿ ಕಾಣ್ತಾ ಇರೋದಿಲ್ಲ. ಹೀಗಾಗಿ ವೋಲ್ವೋ ಬಸ್ ಡ್ರೈವರು ಬೈಕ್ ಮೇಲೆ ಬಸ್ಸನ್ನು ಹತ್ತಿಸ್ಬಿಡ್ತಾರೆ. ಆಗ ಮಲ್ಕೊಂಡಿದ್ನಲ್ಲ ಸಬ್ ಡ್ರೈವರು, ಅವನಿಗೆ ಏನೋ ಜರ್ಕ್ ಹೊಡೆದಂಗೆ ಫೀಲ್ ಆಗುತ್ತೆ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಏನೋ ಎಡವಟ್ಟು ನಡೆದಿದೆ ಅಂತ ಅನಿಸಿ ಮೇನ್ ಡ್ರೈವರು ಸಡನ್ನಾಗಿ ಬ್ರೇಕ್ ಹಾಕ್ತಾನೆ. ಆಗ ಮಲ್ಕೊಂಡಿದ್ದ ಸಬ್ ಡ್ರೈವರ್ಗೂ ಎಚ್ಚರ ಆಗುತ್ತೆ. ಆಗ ಡ್ರೈವರು ಕೆಳಗಿಳಿದು ನೋಡ್ತಾನೆ. ಅಲ್ಲಿ ಅವನಿಗೆ ಬಸ್ಸಿನ ಮುಂಭಾಗದಲ್ಲಿ ಬೆಂಕಿ ಹಚ್ಕೊಂಡಿರೋದು ಗೊತ್ತಾಗುತ್ತೆ. ನೋಡಿದ ತಕ್ಷಣವೇ ಸಬ್ ಡ್ರೈವರ್ಗೆ ಕೂಗ್ತಾನೆ, ಬೆಂಕಿ ಹತ್ಕೊಂಡಿದೆ, ಬೇಗ ಬಾರೋ ಬಾರೋ ಅಂತ ಕೂಗಿ ಕರೀತಾನೆ. ಆಗ ಸಬ್ ಡ್ರೈವರ್ ಕೂಡ ಓಡೋಡಿ ಬಂದು ನೋಡ್ತಾನೆ. ಇಬ್ಬರೂ ಸೇರಿ ಬೆಂಕಿ ನಂದಿಸೋಕೆ ಟ್ರೈ ಮಾಡ್ತಾರೆ. ಅದು ಯಾವ ರೀತಿ ಟ್ರೈ ಮಾಡಿದರು ಅಂತ ಗೊತ್ತಿಲ್ಲ. ಅದಾದಮೇಲೆ ಬೆಂಕಿ ಯಾವ ರೀತಿ ಸ್ಪ್ರೆಡ್ ಆಗುತ್ತಂದರೆ, ಇವರ ಒಳಗೆ ಬಂದು ಕ್ಯಾಬಿನ್ ಡೋರ್ ತೆಗಿಯೋಕ್ಕೂ ಆಗ್ತಾ ಇರೋದಿಲ್ಲ. ನಿಮಗೆ ವೋಲ್ವೋ ಬಸ್ನಲ್ಲಿ ಟ್ರಾವೆಲ್ ಮಾಡಿದರೆ ಇಲ್ಲಿ 20 ಜೀವಗಳು ಹೆಂಗೆ ಹೋದ್ವು ಅಂತ ಒಂದು ಇಮ್ಯಾಜಿನೇಷನ್ ಬಂದೋಗುತ್ತೆ. ವೋಲ್ವೋ ಬಸ್ನಲ್ಲಿ ಪ್ಯಾಸೆಂಜರ್ ಎಲ್ಲ ಬಂದಮೇಲೆ ಕ್ಯಾಬಿನ್ ಡೋರನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಕೆಲವೊಮ್ಮೆ ಒಳಗಿಂದ ಕೂಗಿದ್ರೂ ಡ್ರೈವರ್ಗಳಿಗೆ ಕೇಳಿಸೋತಿರೋದಿಲ್ಲ. ಹೀಗಿರಬೇಕಾದ್ರೆ ಬೆಂಕಿ ಹತ್ಕೊಂಡಾಗ ಈ ಬಸ್ಸಿನ ಕ್ಯಾಬಿನ್ ಡೋರ್ ಕೂಡ ಲಾಕ್ ಆಗಿರುತ್ತೆ. ಅದನ್ನು ತೆಗಿಬೇಕು ಅಂತ ಡ್ರೈವರ್ಗಳು ಹೋಗುವಷ್ಟರಲ್ಲಿ ಬೆಂಕಿ ವಿಪರೀತವಾಗಿ ಹತ್ಕೊಂಡಿರುತ್ತೆ. ಇನ್ನು ಪ್ಯಾಸೆಂಜರ್ಸು ಕ್ಯಾಬಿನ್ ಡೋರ್ ಓಪನ್ ಮಾಡಿಕೊಂಡು ಮೇನ್ ಡೋರ್ನಿಂದ ಇಳಿದು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾದಾಗ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ದುರಾದೃಷ್ಟಕ್ಕೆ ಅದು ಕೂಡ ಓಪನ್ ಆಗೋದಿಲ್ಲ. ಒಂದು ಕಡೆ ಸಬ್ ಡ್ರೈವರ್ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಇನ್ನೊಂದು ಕಡೆ ಮೇನ್ ಡ್ರೈವರು ಬೆಂಕಿ ನಂದಿಸೋಕೆ ಒದ್ದಾಡ್ತಾ ಇರ್ತಾನೆ. ಆದರೆ ಯಾವುದೂ ವರ್ಕೌಟ್ ಆಗೋದಿಲ್ಲ. ಹಿಂಗೇನೆ ಸುಮಾರು 4-5 ನಿಮಿಷ ಮಾಡಿ ವಿಫಲರಾಗ್ತಾರೆ. ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತೆ. ಬೆಂಕಿ ಆರಿಸೋದು ಅಸಾಧ್ಯ ಅಂತ ಗೊತ್ತಾದಾಗ ಸಬ್ ಡ್ರೈವರ್ ಏನು ಮಾಡ್ತಾನಂದರೆ, ಅವನ ಕೈಗೆ ಏನೋ ಒಂದು ವೆಪನ್ ಸಿಗುತ್ತೆ, ಆ ಬಸ್ಸಿನ ಟೂಲ್ ಅಂತ ಅಂದ್ಕೊಳ್ಳಿ, ಅದನ್ನು ತಗೊಂಡು ಗ್ಲಾಸ್ಗಳನ್ನು ಹೊಡೆದಾಕ್ತಾನೆ. ಅಲ್ಲಿಂದ ಪ್ಯಾಸೆಂಜರ್ಗಳನ್ನು ಹೊರಗೆ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಎಷ್ಟೋ ಪ್ಯಾಸೆಂಜರ್ಗಳನ್ನು ಈ ಥರ ಕಾಪಾಡಿದ್ದಾನೆ. ಒಂದಿಬ್ಬರು ಪ್ಯಾಸೆಂಜರ್ಸು ಒಳಗಡೆಯಿಂದ ಎಮರ್ಜೆನ್ಸಿ ಡೋರ್ಗೆ ಒದ್ದು ಕೊನೆ ಕ್ಷಣದಲ್ಲಿ ಓಪನ್ ಮಾಡಿರ್ತಾರೆ. ಅಲ್ಲಿಂದನೂ ಒಂದಿಬ್ಬರು ಜಿಗಿದು ಬಂದು ಜೀವ ಉಳಿಸ್ಕೊಂಡಿದ್ದಾರೆ. ಈ ದುರಂತದಲ್ಲಿ ಜೀವ ಉಳಿಸ್ಕೊಂಡಿರೋರ ಸಂಖ್ಯೆ ಟೋಟಲ್ 19 ಅಂತ ಹೇಳ್ತಾರೆ. ಅಂದರೆ 39 ಜನರಲ್ಲಿ ಆಚೆ ಬರೋಕ್ಕಾಗದೆ ಒಟ್ಟು 20 ಜನ ಜೀವಂತವಾಗಿ ಸುಟ್ಟು ಭಸ್ಮ ಆಗಿದ್ದಾರೆ. ಬಸ್ ಓಡಿಸ್ತಾ ಇದ್ದ ಡ್ರೈವರ್ ಹೇಳೋ ಪ್ರಕಾರ ಪಲ್ಸರ್ ಬೈಕು ರೋಡಲ್ಲಿ ಬಿದ್ದಿರೋದು ಕೂಡ ಆತನಿಗೆ ಕಾಣಿಸಿರೋದಿಲ್ಲ. ಅದೇ ಕಾರಣಕ್ಕೆ ಬೈಕ್ ಮೇಲೆ ಬಸ್ ಹತ್ಕೊಂಡು ಹೋಗಿದೆ. ಏನೋ ಆಗಿದೆ ಅಂತ ಗೊತ್ತಾದ ತಕ್ಷಣ ಬಸ್ನ ಸ್ವಲ್ಪ ರಿವರ್ಸ್ ತಗೊಂಡು ನಿಲ್ಲಿಸಿ ನೋಡಿದೆ ನಾನು. ಅಷ್ಟೊತ್ತಿಗೆ ಆಗಲಿ ಬೆಂಕಿ ಹತ್ಕೊಂಡಿತ್ತು. ನಂದಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಅದು ಸಾಗಲಿಲ್ಲ ಅಂತ ಬಸ್ ಡ್ರೈವರ್ ಹೇಳಿಕೆ ಕೊಟ್ಟಿದ್ದಾನೆ. ಇನ್ನು ಈ ಘಟನೆಗೆ ಕಾರಣ ಆದ ಪಲ್ಸರ್ ಬೈಕು ಆ ರೋಡಲ್ಲಿ ಬಂದು ಹೇಗೆ ಬಿತ್ತು ಅನ್ನೋದನ್ನು ನೋಡೋಣ. ರೀಸೆಂಟಾಗಿ ಆ ಬೈಕ್ ಸವಾರನ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಅವನು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸೋಕೆ ಹೋಗಿರ್ತಾನೆ. ಅದನ್ನು ನೀವು ಕೂಡ ನೋಡಿರ್ತೀರ. ಈ ಬೈಕ್ನಲ್ಲಿ ಇಬ್ಬರು ಇರ್ತಾರೆ. ಇವರು ಅದೇನೋ ಸ್ಕ್ರ್ಯಾಪ್ ಕೆಲಸ ಮಾಡೋರಂತೆ. ರಾತ್ರಿ ಹೊತ್ತು ಕೆಲಸ ಮುಗಿಸಿ ಊಟ ಮಾಡೋ ಟೈಮಲ್ಲಿ ಸಖತ್ತಾಗಿ ಕುಡಿದಿರ್ತಾರೆ, ಕಂಠದ ಮಟ್ಟ ಕುಡಿದಿರ್ತಾರೆ. ಆಮೇಲೆ ಪಲ್ಸರ್ ಬೈಕ್ನ ಹಿಂದೆ ಕೂತ್ಕೊಂಡಿರ್ತಾನಲ್ಲ, ಅವನು ತನ್ನ ಸ್ವಂತ ಊರಿಗೆ ಹೋಗಬೇಕು ಅಂತ ರೆಡಿ ಆಗಿರ್ತಾನೆ. ಆವಾಗ ಇವನು ನಾನೇ ಡ್ರಾಪ್ ಮಾಡ್ತೀನಿ ಬಾ ನಿಂಗೆ ಅಂತ ಪಲ್ಸರ್ ಬೈಕ್ನವನು ಹೇಳ್ತಾನೆ.
ಹೀಗಾಗಿ ಇಬ್ಬರು ರಾತ್ರಿ ಹೊತ್ತು ಊಟ ಮುಗಿಸ್ಕೊಂಡು ಹೊಳ್ತಾರೆ. ಸೊ ಇಬ್ಬರು ಸರಿಯಾಗಿ ಕುಡ್ದಿರ್ತಾರೆ. ಒನ್ ವೇನೆಲ್ಲ ಬೈಕ್ ಓಡಿಸ್ಕೊಂಡು ಹೋಗ್ತಾರೆ. ಎಲ್ಲೋ ಒಂದು ಕಡೆ ಬೈಕ್ ಸ್ಕಿಡ್ಡಾಗಿ ಇಬ್ಬರು ಬೀಳ್ತಾರೆ. ಬೈಕ್ ಓಡಿಸ್ತಾ ಇದ್ದೋನು ಡಿವೈಡರ್ಗೆ ತಲೆ ಬಡಿದು ಸ್ಥಳದಲ್ಲೇ ಸತ್ತೋಗ್ತಾನೆ. ಬೈಕು ರೋಡ್ ಮಧ್ಯದಲ್ಲಿ ಬಿದ್ದಿರುತ್ತೆ. ಹಿಂದೆ ಕೂತ್ಕೊಂಡಿರೋನು ಡಿವೈಡರ್ ಮಧ್ಯದಲ್ಲಿ ಆ ಮಣ್ಣಾಕಿ ಗಿಡಗಳನ್ನು ನೆಟ್ಟಿರ್ತಾರಲ್ಲ ಆ ಜಾಗದಲ್ಲಿ ಹೋಗಿ ಬೀಳ್ತಾನೆ. ಅವನು ಸೇಫ್ ಆಗಿರ್ತಾನೆ. ಇವನಿಗೆ ಎಚ್ಚರ ಆದಮೇಲೆ ಗಾಡಿಗಳು ಅವನ ಬಾಡಿ ಮೇಲೆ ಓಡಾಡಬಾರ್ದು ಅಂತ ಸತ್ತೋಗಿರೋ ತನ್ನ ಫ್ರೆಂಡ್ ಡೆಡ್ ಬಾಡಿನ ಎಳ್ಕೊಂಡೋಗಿ ರೋಡ್ ಸೈಡ್ನಲ್ಲಿ ಇಡ್ತಾನೆ. ಅದಾದಮೇಲೆ ರೋಡಲ್ಲಿ ಬಿದ್ದಿದ್ದ ಬೈಕನ್ನು ಎಳ್ಕೊಂಡು ಹೋಗಬೇಕು. ಅದೇ ಟೈಮಲ್ಲಿ ಈ ವೋಲ್ವೋ ಬಸ್ ಬಂದು ಹತ್ಕೊಂಡು ಹೋಗುತ್ತೆ. ಬಸ್ಸಿನ ಫ್ರಂಟ್ ಸೈಡಲ್ಲಿ ಆ ಬೈಕು ಸಿಕ್ಕಾಕೊಂಡಿರುತ್ತೆ. ಸುಮಾರು 300 ಮೀಟರ್ನಷ್ಟು ದೂರ ಬಸ್ ಡ್ರೈವರು ಹಂಗೆ ಓಡಿಸ್ಕೊಂಡು ಹೋಗ್ತಾನೆ. ಅವನಿಗೆ ಬೈಕ್ ಸಿಕ್ಕಾಕೊಂಡಿರೋದು ಗೊತ್ತೇ ಆಗಿರೋದಿಲ್ವಂತೆ. ಈ ಹೊತ್ತಲ್ಲಿ ಪಲ್ಸರ್ ಬೈಕ್ದು ಪೆಟ್ರೋಲ್ ಟ್ಯಾಂಕಿನ ಕ್ಯಾಪು ಓಪನ್ ಆಗಿ ಪೆಟ್ರೋಲ್ ಲೀಕ್ ಆಗ್ತಾ ಹೋಗುತ್ತೆ. ಇಲ್ಲಿ ಮತ್ತೊಂದು ನಾವು ಗಮನಿಸಬೇಕಾಗಿರೋದು ಏನಂತಂದರೆ, ಬಸ್ಸಿನ ಬಾಡಿ ಐರನ್ ಮೆಟಲ್, ಪಲ್ಸರ್ ಬೈಕ್ ಕೂಡ ಐರನ್ ಮೆಟಲ್ನಿಂದ ಮಾಡಿರ್ತಾರೆ. ಕೆಳಗಡೆ ಇರೋದು ಡಾಂಬರ್ ರೋಡು. ಎರಡೂ ಒಟ್ಟೊಟ್ಟಿಗೆ ಹೋಗ್ತಾ ಇರೋ ಕಾರಣಕ್ಕೆ ಅಲ್ಲಿ ಸ್ಪಾರ್ಕ್ ಆಗುತ್ತೆ. ಅಲ್ಲಿ ಪೆಟ್ರೋಲ್ ಕೂಡ ಲೀಕ್ ಆಗ್ತಾ ಇರುತ್ತೆ. ಹೀಗಾಗಿ ಬೆಂಕಿ ಹೊತ್ಕೊಂಡು ಬಿಡುತ್ತೆ. ಇನ್ನೊಂದು ಅದೃಷ್ಟ ಏನಂತಂದರೆ, ಇಲ್ಲಿ ಆ ಬಸ್ನಲ್ಲಿ ಇಂಜಿನ್ ಮತ್ತು ಪೆಟ್ರೋಲ್ ಟ್ಯಾಂಕು ಬ್ಯಾಕ್ ಸೈಡ್ನಲ್ಲಿರುತ್ತೆ. ಬಸ್ಸಿನ ಬ್ಯಾಕ್ ಸೈಡ್ನಲ್ಲಿರುತ್ತೆ. ಹೀಗಾಗಿ 19 ಜನ ಆದರೂ ಉಳ್ಕೊಂಡಿದ್ದಾರೆ. ಒಂದು ವೇಳೆ ಫ್ರಂಟ್ ಸೈಡಲ್ಲಿ ಇದ್ದಿದ್ದರೆ ಬಸ್ ತಕ್ಷಣ ಬ್ಲಾಸ್ಟ್ ಆಗೋಗಿರೋದು. ಇನ್ನೊಂದು ವಿಚಾರ ಏನಂದರೆ, ಆ ಬಸ್ಸಿನ ಲಗೇಜ್ ಸೆಕ್ಷನ್ನಲ್ಲಿ 42 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು 234 ಮೊಬೈಲ್ ಫೋನ್ಸ್ಗಳೇ ಇರ್ತವೆ. ಆ ಮೊಬೈಲ್ ಬ್ಯಾಟ್ರಿಗಳು ಕೂಡ ಎಕ್ಸ್ಪ್ಲೋಡ್ ಆಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಈಗ ಈ ಕೇಸನ್ನು ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆದರೆ ಅವರಿಂದ ಈ ಬಾಡಿ ಯಾರದ್ದು ಅಂತ ಐಡೆಂಟಿಫೈ ಮಾಡೋದಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದ್ದಾವೆ. DNA ಟೆಸ್ಟ್ ಮಾಡಿನೇ ಬಾಡಿಗಳನ್ನು ಐಡೆಂಟಿಫೈ ಮಾಡಬೇಕು ಅನ್ನೋ ಪರಿಸ್ಥಿತಿ ಉಂಟಾಗಿರುತ್ತೆ. ಸಾವು ಹೆಂಗೋ ಬಂದೇ ಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ತಪ್ಪು ಯಾರದ್ದು? ಕುಡಿದು ಬಂದು ರೋಡಲ್ಲಿ ಬಿದ್ದಿರೋ ಬೈಕ್ನವನದ್ದು, ಕಾಣಲಿಲ್ಲ ಅಂತ ಬೈಕ್ ಮೇಲೆ ಹತ್ತಿಸಿದ ಆ ಬಸ್ ಡ್ರೈವರ್ನದ್ದು, ಅಥವಾ ಎಮರ್ಜೆನ್ಸಿ ಡೋರ್ ಜಾಮ್ ಆಗೋ ತನಕ ಸುಮ್ಮನೆ ಇದ್ನಲ್ಲ ಆ ವೋಲ್ವೋ ಬಸ್ ಓನರ್ನದ್ದು? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.